ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬದುಕೊಂದು ಸುಂದರ ಪಯಣ. ಇಲ್ಲಿ ಕಲಿಯೋ ಪಾಠಗಳಿರ್ತವೆ, ಪರಿಹರಿಸೋ ಸಮಸ್ಯೆಗಳಿರ್ತವೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸೋ ಅನುಭವಗಳಿರ್ತವೆ. ಬದುಕು ಎಂದರೆ ನದಿಯ ಹಾಗೆ ಕೊನೆ ಇಲ್ಲದ ಪಯಣ. ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯೋದಿಲ್ಲ. ಉಳಿಯುವುದೊಂದೇ ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಕೈಯಲ್ಲಿರುವ ಆಯುಧಕ್ಕಿಂತ ಎದೆಯೊಳಗಿರುವ ಧೈರ್ಯ ಮತ್ತು ಆತ್ಮವಿಶ್ವಾಸವೇ ಮನುಷ್ಯನ ಅತೀ ದೊಡ್ಡ ಬಲ. ಎಲ್ಲಿ ಮಾತಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ. ಸಂಭ್ರಮದ ಸಮಯದಲ್ಲಿ ಕಣ್ಣೀರ್ ಹಾಕಬೇಡ, ದುಃಖದ ಸಮಯದಲ್ಲಿ ನಗಲೇಬೇಡ, ಕೈ ಹಿಡಿದು ನಡೆಸಿದವರನ್ನ ಕಡೆಗಣಿಸಬೇಡ, ಕೈ ಮೀರಿ ಹೋದದ್ದನ್ನು ನೆನೆಯಬೇಡ, ಉತ್ತಮರ ಮನವನ್ನು ನೋಯಿಸಬೇಡ, ಉಳ್ಳವರೆಂದು ಸ್ನೇಹ ಬಯಸಬೇಡ, ಆತ್ಮೀಯರೆಂದು ಕೈ ಚಾಚಬೇಡ, ಶತ್ರುವಿನ ಮುಂದೆ ತಲೆಬಾಗಬೇಡ, ಏನೇ ಕಷ್ಟ ಬಂದರೂ ತಾಳ್ಮೆ ಬಿಡಬೇಡ. ದುಡ್ಡು ಎಲ್ಲವನ್ನೂ ಖರೀದಿಸಬಹುದು ಅಂತಾರೆ, ಆದರೆ ಮನಸ್ಸಿಗೆ ಬೇಕಾದ ಎರಡು ವಸ್ತುಗಳು ಮಾತ್ರ ಸಿಗಲ್ಲ. ಒಂದು ನಿಜವಾದ ಪ್ರೀತಿ, ಇನ್ನೊಂದು ನೆಮ್ಮದಿ. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗದಂತೆ ಬದುಕಿದ್ರೆ ಸಾಕು, ಅದೇ ಸಂತೃಪ್ತ ಬದುಕು. ಬ್ಯುಸಿ ಇದ್ದಷ್ಟು ಸಮಾಧಾನ, ಖಾಲಿ ಇದ್ದಷ್ಟು ಯೋಚನೆಗಳು, ದುಡಿತಾ ಇದ್ದಷ್ಟು ಶ್ರೀಮಂತಿಕೆ, ಸೋಮಾರಿ ಆದಷ್ಟು ದರಿದ್ರ, ಕಲಿಯುತ್ತಾ ಇದ್ದಷ್ಟು ಕಲಿಕೆ, ತಿಳಿಯುತ್ತಾ ಹೋದಷ್ಟು ತಿಳುವಳಿಕೆ. ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರ್ತದೆ, ಆದರೆ ಅಂಥ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡೋದಿಲ್ಲ. ನಮ್ಮ ಬದುಕು ಬದಲಾಯಿಸುವವರನ್ನ ಬಯಸಬೇಕೇ ಹೊರತು ನಮ್ಮ ಬದುಕಿನಿಂದ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರನ್ನಲ್ಲ. ಮಳೆ ನಿಂತ ಮೇಲೆ ಕೈಯಲ್ಲಿರುವ ಛತ್ರಿ ಭಾರವಾಗುವಂತೆ ಅವಶ್ಯಕತೆ ಮುಗಿದ ಮೇಲೆ ಸಂಬಂಧಗಳು ದೂರವಾಗ್ತವೆ. ಇಲ್ಲಿ ಸಂಬಂಧಗಳಿಗಿಂತ ಅವಶ್ಯಕತೆಗಳಿಗೆ ಬೆಲೆ ಜಾಸ್ತಿ. ಖುಷಿಯನ್ನು ನಾವು ಕಷ್ಟಪಟ್ಟು ಸಂಪಾದಿಸಬೇಕು, ದುಃಖವನ್ನು ಎಲ್ಲರೂ ಉಚಿತವಾಗಿ ಕೊಟ್ಟು ಹೋಗ್ತಾರೆ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಇಲ್ಲ. ನೀನ್ ಚೆನ್ನಾಗಿದ್ರೆ ಮಾತ್ರ ನಿನ್ನ ಬಂಧು ಬಳಗ, ಹಾಳಾದ್ರೆ ನಿನ್ನನ್ನು ಕೇಳುವವರು ಯಾರೂ ಇಲ್ಲ. ದೀಪವು ಶ್ರೀಮಂತನ ಮತ್ತು ಬಡವನ ಮನೆಯಲ್ಲೂ ಒಂದೇ ಬೆಳಕನ್ನ ಕೊಡ್ತದೆ. ನಮ್ಮ ಸ್ವಭಾವ ಕೂಡ ದೀಪದಂತಿರ್ಬೇಕು. ಎಲ್ಲಿ ಹೋದರೂ ಹೇಗೆ ಇದ್ದರೂ ನಮ್ಮತನ ಬಿಟ್ಟು ಕೊಡಬಾರದು. ಕಾಮನ ಬಿಲ್ಲು ಒಂದೇ ಸಲ 7 ಬಣ್ಣ ತೋರಿಸ್ತದೆ, ಆದ್ರೆ ಮನುಷ್ಯ ಸಮಯ ನೋಡಿ ಒಂದೊಂದು ಬಣ್ಣ ತೋರಿಸ್ತಾನೆ. ಒಂದು ಪಾಸಿಟಿವ್ ಮನಸ್ಸು ಎಲ್ಲದರಲ್ಲೂ ಅವಕಾಶ ಹುಡುಕ್ತದೆ, ಒಂದು ನೆಗೆಟಿವ್ ಮನಸ್ಸು ಎಲ್ಲದರಲ್ಲೂ ತಪ್ಪನ್ನೇ ಹುಡುಕ್ತದೆ. ಮಾತು ಕೊಡೋದು ತುಂಬಾ ಸುಲಭ, ಆದ್ರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದು ತುಂಬಾ ಕಷ್ಟ. ಆದ್ದರಿಂದ ಮಾತು ಕೊಡುವ ಮೊದಲು 100 ಸಲ ಯೋಚಿಸಿ. ನಿಮ್ಮ ಮಾತಿನ ಮೇಲೆ ಇನ್ನೊಬ್ಬರ ಜೀವನ ನಿಂತಿರಬಹುದು, ನಂಬಿಸಿ ಕೊನೆಗಾಲದಲ್ಲಿ ಕೈ ಕೊಡಬೇಡಿ. ಈ ಜಗತ್ತಿನಲ್ಲಿ ಮನದ ಮೇಲೆ ನಿಂತಿರುವ ಸಂಬಂಧಗಳಿಗಿಂತ ಹಣದ ಮೇಲೆ ನಿಂತಿರುವ ಸಂಬಂಧಗಳೇ ಹೆಚ್ಚು. ಆಸೆಗಳೇ ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೂ ಪ್ರಯೋಜನವಿಲ್ಲ. ಬದುಕಿನ ಪಯಣದಲ್ಲಿ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಎಂಬ ವಿಶ್ವಾಸ ಬೇಡ. ತಮ್ಮ ನಿರ್ಧಾರ ಬಂದಾಗ ಎಲ್ಲರೂ ಹೋಗುವವರೇ, ಆದರೆ ನಮ್ಮ ಪಯಣ ಮುಂದುವರಿಬೇಕು. ಸಂಬಂಧ ಬೇಡವಾದಾಗ ಸಣ್ಣ ತಪ್ಪು ದೊಡ್ಡ ಅಪರಾಧದಂತೆ ಕಾಣುತ್ತದೆ. ಸಿಹಿ ಸಿಹಿ ಮಾತುಗಳು ಮುತ್ತುಗಳಾಗ್ತವೆ, ಸತ್ಯದ ಮಾತುಗಳು ಮುಳ್ಳುಗಳಾಗ್ತವೆ. ಇದೇ ಇಂದಿನ ಜನರ ಮನಸ್ಸಿನ ನಿಜವಾದ ವಾಸ್ತವ. ಕನಸುಗಳೊಂದಿಗೆ ಹಾರಾಟ ತುಂಬಾ ಸುಲಭ, ಆದರೆ ಕನಸನ್ನು ನನಸಾಗಿಸಲು ಮಾಡುವ ಹೋರಾಟ ತುಂಬಾ ಕಠಿಣ. ತಪ್ಪಿಲ್ಲದ ಕಡೆ ತಲೆ ತಗ್ಗಿಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ಹಸೆಮಣೆ ಏರುವಾಗ ಹಿಡಿದ ಕೈಗಳು ಮಣ್ಣು ಸೇರುವವರೆಗೂ ಬಿಡಬಾರದು. ಅದೇ ಮಾಂಗಲ್ಯದ ನಿಜವಾದ ತಾತ್ವಿಕತೆ. ಜೀವನದಲ್ಲಿ ಗೊಂದಲ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಬುದ್ಧಿ ಅಷ್ಟೇ ಮುಖ್ಯ. ಕಣ್ಣಂಚಲಿ ನೀರು ಇದ್ದರೂ ಅಳಬಾರದು, ಹೃದಯ ತುಂಬ ನೋವಿದ್ದರೂ ಎಲ್ಲವನ್ನೂ ಹೇಳಬಾರದು. ಯಾಕಂದ್ರೆ ಇಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ. ಹೆತ್ತ ಮಡಿಲು ಮತ್ತು ಹೊತ್ತ ಹೆಗಲು, ಈ 2 ಪವಿತ್ರ ಸ್ಥಳಗಳ ಋಣ ತೀರಿಸಲು ಸಾಧ್ಯವಿಲ್ಲ. ಬದುಕಿದ್ದಾಗ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಂಡರೆ ದೇವರ ಋಣ ತೀರಿಸಿದಷ್ಟೇ ಪುಣ್ಯ. ತನ್ನ ಇಚ್ಛೆಯಂತೆ ಬದುಕುವ ವ್ಯಕ್ತಿ ಅನ್ಯರ ದೃಷ್ಟಿಯಲ್ಲಿ ಅಹಂಕಾರಿಯಂತೆ ಕಾಣಬಹುದು, ಆದರೆ ಆತ ಅಹಂಕಾರಿ ಅಲ್ಲ, ಆತ್ಮಗೌರವ ಉಳಿಸಿಕೊಂಡಿರುವ ಸ್ವಾಭಿಮಾನಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.